ವೆಲ್ಕಮ್ ಟು ಮೈ ಚಿತಾಲ್ ಪತಾಲ್ ವ್ಲಾಗ್ಸ್. ಇದು ತಮಾಷೆನೇ ಅಲ್ಲ, ಫುಲ್ ಕಾಮಿಡಿ. ಮುಂಬೈ ಟ್ರಿಪ್ ನ 3ನೇ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಮುಂಬೈಗೆ ಬಂದಿದ್ದು, ಸುತ್ತಾಡಿದ್ದು ಇದೆಲ್ಲಾನು ಫಸ್ಟ್ ಏಡ್ ವ್ಲಾಗ್ ಅಲ್ಲಿ ಕವರ್ ಮಾಡಿದ್ದೆ. ನೋಡಿಲ್ಲ ಅಂದ್ರೆ ನೋಡ್ಕೊಂಡ್ ಬಂದ್ಬಿಡಿ. ಇವಾಗ ಮೈನ್ ಪಾರ್ಟ್ಗೆ ಬರ್ತೀನಿ. ಮುಂಬೈನ ಇಂಡಿಯಾದಲ್ಲೇ ಕಿಂಗ್ ಆಫ್ ಸ್ಟ್ರೀಟ್ ಫುಡ್ ಅಂತಾರೆ. ನಾವು ಇನ್ನು ಮುಂಬೈಗೆ ಹೋದ್ಮೇಲೆ ಸ್ಟ್ರೀಟ್ ಫುಡ್ ಟ್ರೈ ಮಾಡದೆ ಇರ್ತೀವ. ಮುಂಬೈಗೆ ಬಂದು ಲೋಕಲ್ ಸ್ಟ್ರೀಟ್ ಫುಡ್ ತಿನ್ಲಿಲ್ಲ ಅಂದ್ರೆ ಮದುವೆ ಗಂಡಿಗೆ ಅದೇ ಇಲ್ಲ ಅಂದಂಗೆ. ಒಟ್ನಲ್ಲಿ ಮುಂಬೈಯಲ್ಲಿ ಒಳ್ಳೆ ಬ್ಯಾಟಿಂಗು, ಸೂಪರ್. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಊಟ ತಿಂಡಿ ವಿಚಾರಕ್ಕೆ ಬಂದ್ರೆ ಮುಂಚೆ ಎಲ್ಲ ಆ ಕಡೆ ಹೋದಾಗ ತಿನ್ಕೊಂಬರೋರು. ಇವಾಗ ಇನ್ಸ್ಟಾಗ್ರಾಮ್ ಬಂದ ಮೇಲೆ ರೀಲ್ಸ್ ನೋಡ್ಕೊಂಡು ಸೇವ್ ಮಾಡಿರ್ತೀವಲ್ಲ, ತಿನ್ನಕ್ಕೆ ಅಂತಲೇ ಅಲ್ಲಿಗೆ ಹೋಗ್ತೀವಿ. ಸೊ ನಾವು ಫಸ್ಟ್ ಹೋಗಿದ್ದ ಜಾಗನೇ ಘಟ್ಗೋಪರ್ಲಿರುವಂಥ ಚಾಟ್ ಸ್ಟ್ರೀಟ್ಗೆ. ಹೋಗ್ತಾ ಇದ್ದಂಗೆ ಮ್ಯಾಟ್ರ್ ಸಿಂಪಲ್ಲು, ಅಣ್ಣ ಟೇಸ್ಟ್ ಚೆನ್ನಾಗಿರಬೇಕು, ಅದೇನು ಮಾಡ್ತಿರೋ ಮಾಡ್ಕೊಡಿ ಅಂತಂದ್ವಿ. ಅದಕ್ಕೆ ಅವರು ಮಸಾಲ ಪುರಿ, ದಹಿ ಪುರಿ, ಬೇಲ್ಪುರಿ ಮೂರನ್ನು ಮಿಕ್ಸ್ ಮಾಡಿ ಒಂದು ಕ್ರಾಸ್ ಬ್ರೀಡ್ ಮಾಡಿ ಒಂದು ಡಿಶ್ ಮಾಡಿಕೊಟ್ಟಿದ್ರು. ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. 3 ಲೇಯರ್ ಮಾಡಿ ಏನೇನೋ ಹಾಕಿಕೊಟ್ಟಿದ್ರು. ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರೆ ಇದು ಆಕ್ಚುಲಿ ಚೆನ್ನಾಗಿರೋದು ಅಂತ ಅನ್ನಿಸ್ತಾ ಇತ್ತು. ಪಾನಿಪುರಿ ಸುಮಾರು ಜನಕ್ಕೆ ಇದು ಬರೀ ಚಾಟ್ಸ್ ಅಲ್ಲ, ಒಂದು ಭಾವನೆ. ನಮಗೂ ಕೂಡ. ಅದಕ್ಕೆ ನಾನು ಬಡವನಾದರೆ ಏನು ಪ್ರಿಯೆ, ಪಾನಿಪುರಿ ಕೊಡಿಸುವೆ ಅಂತ ತಿನ್ನಕ್ಕೆ ಹೋದ್ವಿ. ಸ್ಟಾರ್ಟಿಂಗ್ ಡಿಸೈಡ್ ಮಾಡ್ಕೊಂಡಿದ್ವಿ ಎಲ್ಲ ಐಟಮ್ಸು ಟೇಸ್ಟ್ ಮಾಡ್ಬೇಕಾದ್ರಿಂದ ಯಾವುದೇ ಐಟಮ್ನು ರಿಪೀಟ್ ಮಾಡೋದು ಬೇಡ, ಬೇರೆ ಬೇರೆ ತಿನ್ನೋಣ ಅಂತ. ಆದರೆ 2 ದಿನದಲ್ಲಿ 6 ಸಲ ಪಾನಿಪುರಿ ತಿಂದ್ವಿ. ನಾನು ಸಿಕ್ಕಾಪಟ್ಟೆ ಕಡೆ ಪಾನಿಪುರಿ ತಿಂದಿದ್ದೀನಿ. ಆದರೆ ಮುಂಬೈಲಿ ಸಿಗೋ ಪಾನಿಪುರಿ ತುಂಬಾನೇ ಚೆನ್ನಾಗಿತ್ತು ಗುರು, ಡಿಫ್ರೆಂಟ್ ಆಗಿತ್ತು. ಇಲ್ಲಿ ಸಿಗೋ ಪಾನಿಪುರಿ ಥರ ಅಲ್ಲ. ಇದು ಯಾವ ಥರ ಅಂದರೆ, ನಮ್ಮ ಕ್ಲಾಸಲ್ಲಿ ಎಷ್ಟೇ ಹುಡುಗಿರಿದ್ರು ನಮ್ಮ ಪಕ್ಕದ ಕ್ಲಾಸಲ್ಲಿರೋ ನಮ್ಮ ಜೂನಿಯರ್ ಸೀನಿಯರ್ ಹುಡುಗಿರೇ ಚೆನ್ನಾಗಿ ಕಾಣಿಸ್ತಾರೆ, ಆ ಟೈಪು. ಬರೀ ಇಂಥದೆಯ 6ನೇ ಸಲ ಪಾನಿಪುರಿ ತಿಂತಾ ಇದ್ರು. ಗುರು ನಾಳೆ ವಾಪಸ್ ಹೋಗೋಕ್ಕಿಂತ ಮುಂಚೆ ಇನ್ನೊಂದ್ಸಲಿ ತಿನ್ಕೊಂಡು ಹೋಗ್ಬೋಣ ಅಂತ ಅನಿಸ್ತಾ ಇತ್ತು. ನೀವು ನೆಕ್ಸ್ಟ್ ಟೈಮ್ ಮುಂಬೈಗೆ ಏನಾದ್ರು ಕೆಲಸದ ಮೇಲೆ ಹೋಗಿದ್ರೆ ಆ ಕೆಲಸ ಆಗ್ಲಿ ಬಿಡ್ಲಿ, ನಾನು ನ್ಯಾಪಿಸ್ಕೊಂಡು ಪಾನಿಪುರಿ ತಿನ್ಕ ಬನ್ನಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಸೊ ಮುಂಬೈಗೆ ಬರ್ತಾ ಇದ್ದಂಗೆ ಫಸ್ಟ್ ಕೆಲಸ ಮಾಡಿದ್ದೆ ನಾವು, ಇಲ್ಲ ಅಂಗಡಿ ಬಂತು. ಅಣ್ಣ ರೋಹಿತ್ ಶರ್ಮಾ ಇದೆಯಾ? ವಡಾಪಾವ್ನ ನಮ್ಮ ಕಡೆ ಎಲ್ಲ ಸ್ನ್ಯಾಕ್ಸ್ ಥರ ತಿಂದರೆ, ಮುಂಬೈಯಲ್ಲಿ ತಿಂಡಿಗೆ ಊಟಕ್ಕೆ ಎಲ್ಲದಕ್ಕೂ ವಡಾಪಾವ್ನೇ ತಿಂತಾರಂತೆ. ಅದಕ್ಕೆ ನಾವು ಹೆಂಗಿರುತ್ತೆ ಅಂತ ಟ್ರೈ ಮಾಡಿದ್ವಿ. ಒಂದು ತಿಂದ್ರೇ ಹೊಟ್ಟೆ ತುಂಬಿಡುತ್ತೆ ಗುರು. ನಮ್ಮ ಕಡೆ ಆದರೆ ಮಧ್ಯ ಹಾಕೋ ವಡ ಸ್ವಲ್ಪ ತಿನ್ನಿರುತ್ತೆ, ಅಲ್ಲೆಲ್ಲ ದೊಡ್ಡ ದೊಡ್ಡ ಬೋಂಡ ಹಾಕ್ತಾರೆ ಮಧ್ಯ, ಅದಕ್ಕೆ ಬೇಗನೆ ಹೊಟ್ಟೆ ತುಂಬುತ್ತೆ. ಕಮ್ಮಿ ಕಾಸಿಗೆ ಹೊಟ್ಟೆ ತುಂಬಿಸುವಂಥ ಊಟಗಳಲ್ಲಿ ಇದು ಒಂದು. ಮುಂಬೈಯಲ್ಲಿ ಎಲ್ಲ ಥರ ಜನಗಳು ಇದ್ದಾರೆ. ಪ್ರೊಫೆಷನ್ ಆಗಿ ಬಿಸ್ನೆಸ್ ಮಾಡೋರು ಒಂದು ಕಡೆ ಆದರೆ, ಇನ್ನು ಕೆಲವರು ಈ ಥರ ಬೆಳಗ್ಗೆ ಹೊತ್ತು ಕಾಲೇಜ್ಗೆ ಹೋಗಿ ಸಂಜೆ ಬಂದು ಒಂದು ಸ್ಟಾಲ್ ಇಟ್ಟು ಬಿಸ್ನೆಸ್ ಮಾಡಿ, ವ್ಯಾಪಾರ ಮಾಡಿ, ಚಾಟ್ಸ್ ಮಾರಿ ಬರೋ ದುಡ್ಡನ್ನು ಎಜುಕೇಷನ್ ಯೂಸ್ ಮಾಡ್ಕೋತಾರೆ. ಇವರು ಅದೇ ಥರ ಮಸಾಲ ಪಾಪಡ್ ಮಾಡ್ತಾ ಇದ್ರು. ನಾನು ರೋಡ್ ಸೈಡಲ್ಲಿ ಫಸ್ಟ್ ಟೈಮ್ ಮಸಾಲ ಪಾಪಡ್ ಟ್ರೈ ಮಾಡಿದ್ದು. ಫುಲ್ ಕ್ರಿಯೇಟಿವ್ ಆಗಿ ಮಸಾಲ ಪಾಪಡಲ್ಲೂ ವೆರೈಟೀಸ್ ಮಾಡಿಕೊಂಡು ವ್ಯಾಪಾರ ಮಾಡ್ತಿದ್ದು ನೋಡಿ, ಕಾಲೇಜ್ಗೆ ಹೋಗಿದ್ದು ಬಂದೇ ಚೆನ್ನಾಗಿ ವ್ಯಾಪಾರ ಮಾಡ್ತಿದ್ರಲ್ಲ ಅಂತ ಅವ್ರಿಗೆ ಖುಷಿ ಆಯಿತು. ನಾನು ಓದಬೇಕಾದ್ರೆ ಚೆಂಗ್ಳು ಹೊಡೆದ್ಬಿಟ್ನಲ್ಲ ಅಂತ ಸ್ವಲ್ಪ ಫೀಲ್ ಆಯಿತು. ನಾವು ನೆಕ್ಸ್ಟ್ ಹೋಗಿದ್ದೆ ಬ್ಯಾಂಡ್ರಾಗೆ. ಅಲ್ಲಿ ಎಲ್ಕೋ ಪಾನಿಪುರಿ ಸೆಂಟರ್ ಅಂತ ಒಂದು ಜಾಗ ಇದೆ. ಅದು ಚಾಟ್ಸ್ಗೆ ತುಂಬಾ ಫೇಮಸ್ಸು. ತಿನ್ನೋದ್ರ ಜೊತೆಗೆ ಇಲ್ಲಿ ಚಾಟ್ಸ್ ಹಾಕೋದು ನೋಡೋಕ್ಕೆ ಒಂಥರ ಮಜಾ. ಫುಲ್ ರಶ್ ಇರುತ್ತೆ ಆ್ಯಂಡ್ ಎಲ್ಲ ಐಟಮ್ಸು ಪಟಪಟ ಅಂತ ಖಾಲಿ ಆಗ್ತಿರುತ್ತೆ. ಎಸ್ಪೆಷಲಿ ದಹಿ ಪುರಿ. ಈ ಸಂತೆಗಳಲ್ಲಿ ಮಿಠಾಯಿ ಖಾಲಿ ಆಗಲ್ವಾ, ಹಂಗೆ ಖಾಲಿ ಆಗಿಬಿಡುತ್ತೆ. ಅವ್ರು ಹಾಕೋರಂತೂ ಪಟಪಟ ಅಂತ ಹಾಕ್ತಾ ಇರ್ತಾರೆ. ಒಂದು 10 ನಿಮಿಷಕ್ಕೆ ಒಂದು 20 ಪ್ಲೇಟ್ ಹಾಕ್ತಿರ್ತಾರೆ. ಹಾಗೆ ಟಕಟಕ ಅಂತ ಖಾಲಿ ಆಗ್ತಾ ಇರುತ್ತೆ. ಒಂದು ಪಾಯಿಂಟ್ಲಂತೂ ಅವರೆಲ್ಲ ಏನು ಮನುಷ್ಯರ ರೋಬೋಟ್ಗಳ ಅಂತ ಡೌಟ್ ಶುರು ಆಗಿಬಿಡುತ್ತೆ. ಚೂರು ಎನರ್ಜಿ ಡ್ರಾಪೇ ಆಗಲ್ಲ. ಫುಲ್ಲು ಎಷ್ಟೇ ಕಸ್ಟಮರ್ಸ್ ಬಂದರೂ ಹಾಗೆ ಸಪ್ಲೈ ಮಾಡ್ತಾರೆ. ರಶ್ ತುಂಬ ಇರುತ್ತೆ ಅಂದ್ಬಿಟ್ಟು ಮುಂಚೆನೂ ಮಾಡಿಟ್ಕೊಂಡಿರಲ್ಲ. ನಾವು ಟೋಕನ್ ಕೊಡ್ತಾ ಇದ್ದಂಗೆ ಅಲ್ಲೇ ಫ್ರೆಶ್ ಆಗಿ ನಮ್ಮ ಮುಂದೆನೇ ಮಾಡ್ಕೊಡ್ತಾರೆ. ಪುರಿ ತೊಗೊಂಡು ಅದ್ರೊಳಗಡೆ ಫಿಲ್ಲಿಂಗ್ ಹಾಕಿ, ಅದ್ರ ಮೇಲೆ ಮಸಾಲೆ ಹಾಕಿ, ಅದ್ರ ಮೇಲೆ ಮೊಸರು ಹಾಕಿ, ಅದ್ರ ಮೇಲೆ ಟಾಪಿಂಗ್ಸ್ ಮಾಡಿಕೊಟ್ಟು ನೀಟಾಗಿ ಅದನ್ನು ಸರ್ವ್ ಮಾಡ್ತಾರೆ. ನೀವು ಮುಂಬೈಗೆ ಹೋದಾಗ ಈ ಜಾಗನ ಮಿಸ್ ಮಾಡದೆ ಟ್ರೈ ಮಾಡಲೇಬೇಕು. ನೆಕ್ಸ್ಟ್ ನಾವು ಅಲ್ಲೇ ಪಾವ್ ಬಾಜಿ ತೊಗೊಂಡ್ವಿ. ಸಖತ್ ಟೇಸ್ಟ್ ಇರೋ ಆ ಬಾಜಿ, ಅದ್ರ ಮೇಲೆ ಬಟರು, ಬೆಣ್ಣೆಲಿಟ್ಟು ಫ್ರೈ ಮಾಡಿರೋ ಅಂಥ ಬನ್ಸು, ಅದ್ರ ಮೇಲೆ ನಿಂಬೆಹಣ್ಣು ಹಿಂಟ್ಕೊಂಡು ಈರುಳ್ಳಿ ಜೊತೆ ತಿಂತಾ ಇದ್ರೆ, ಯಪ್ಪ, ನಾನು ತಿಂದಿರುವಂಥ ಬೆಸ್ಟ್ ಪಾವ್ ಬಾಜಿ ಅಂದರೆ ಇದೇನೆ. ರಾಜ್ ಕಚೋರಿ ಅಂದರೆ ಆಚೆ ಒಂದು ಕಚೋರಿ, ಒಳಗೊಂದು ಪುಟ್ ಕಚೋರಿ, ಅದ್ರ ಮಧ್ಯೆ ಫುಲ್ಲು ಮಸಾಲೆ ಹಾಕಿ ಅದ್ರ ಮಧ್ಯೆ ಟಾಪಿಂಗ್ಸು. ನಿಜವಾಗ್ಲೂ ಇದು ನೋಡ್ತಾ ಇದ್ದಂಗೆನೆ ಸಿಹಿ ಕೈ ಚಂದ್ರು ಮೈ ಮೇಲೆ ಬಂದಿದ್ರು. ಮಾಮೂಲಿ ಗೊತ್ತಲ್ಲ, ಸೂಪರ್. ಆ ಜಾಗದಲ್ಲಿ ಏನೇನಿಲ್ಲ ಎಲ್ಲಾ ತರ ಸ್ವೀಟ್ಸು ಇಟ್ಟಿದ್ರು. ಒಂದು ಒಳ್ಳೆ ರಬಡಿ ತಿನ್ಕೊಂಡು ಖಾರ ತಿಂದಿದ್ ಬಾಯಿನ ತಂಪು ಮಾಡ್ಕೊಂಡ್ವಿ. ಇದು ಎಳ್ನೀರ್ ಐಸ್ ಕ್ರೀಮ್ ಬಾಲ್ಸ್ ಅಂತ. ಎಳ್ನೀರನ್ನ ಸಪ್ರೇಟ್ ಆಗಿ ಕುಡಿದ್ರೆ 50 ರೂಪಾಯಿ, ಐಸ್ ಕ್ರೀಮ್ನ ಸಪ್ರೇಟ್ ಆಗಿ ತಿಂದ್ರೆ 40 ರೂಪಾಯಿ. ಮೇಲ್ಗಡೆ ಉದುರಿಸಿರೋ ಬಾಲ್ಸ್ಗೆ ಒಂದು 20 ರೂಪಾಯಿ ಅನ್ಕೊಳ್ಳಿ. ಇದರ ಮೂಲ ಬೆಲೆನೇ ಒಂದು 100 ರೂಪಾಯಿ ಇರ್ಬೋದು. ಆದರೆ ಕಹಾನಿ ಮೇ ಟ್ವಿಸ್ಟ್ ಎಲ್ಲಿ ಅಂದರೆ, ಒಂದು ಕುಡಿದು ಬಿಸಾಕಿರೋ ಎಳ್ನೀರು ಬುಂಡೆ ಒಳಗಡೆ ಒಂದು ಸ್ಕೂಪ್ ಐಸ್ ಕ್ರೀಮ್ ಹಾಕೊಟ್ಬಿಟ್ಟು ಮೇಲೆ ಬಾಲ್ಸ್ನ ಉದುರಿಸ್ಕೊಟ್ರೆ 350 ರೂಪಾಯಿ.
ನನಗೆ ಮುಂಬೈ ಲೋಕಲಲ್ಲಿ ಐಸ್ ಗೋಲಾ ತಿನ್ನಬೇಕು ಅಂತ ತುಂಬಾನೇ ಆಸೆ. ಆದರೆ ಅಲ್ಲಿ ಹೋಗಿ ನೋಡಿದ್ರೆ ಪರಿಶುದ್ಧವಾದ ಆರೋಗ್ಯಕರವಾದ ಐಸ್ ಗೋಲಾ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ, ಇದೇ ಜ್ಞಾಪಕ ಆಗ್ತಾ ಇತ್ತು. ಆದರೆ ಅಲ್ಲಿದ್ದಂಥ ಅಂಗಡಿಗಳಲ್ಲಿ ಯಾವ್ದು ಸ್ವಲ್ಪ ಕ್ಲೀನ್ ಆಗಿತ್ತು ಆ ಅಂಗಡಿಗೆ ಹೋಗಿ ನಾವು ಒಂದು ಐಸ್ ಗೋಲಾ ಆರ್ಡರ್ ಮಾಡಿದ್ವಿ. ಅವರು ಐಸ್ನ ಪುಡಿ ಮಾಡಿ ಕೈಯಲ್ಲೇ ಲೋಟಕ್ಕೆ ತುಂಬಕ್ಕೆ ಶುರು ಮಾಡಿದಾಗ ನಮ್ಗೊಂದು ಡೌಟ್ ಬಂತು, ಏನಂದರೆ ಆ ಐಸ್ನ ಅದು ಎಲ್ಲಿಂದ ತಗೊಂಡ್ಬಂದಿರ್ತಾರೋ ಅಂತ. ಆಮೇಲೆ ಸಮಾಧಾನ ಮಾಡ್ಕೊಂಡ್ವಿ, ಅಲ್ಲ ಗುರು, ಜೀವನದಲ್ಲಿ ನಂಬಿಕೆ ಮುಖ್ಯ. ಫಸ್ಟ್ ಆಫ್ ಆಲ್ ಆ ಅಣ್ಣ ಕೈ ತೊಳ್ದವ್ರ ಅಂತ ನಮಗೆ ಗೊತ್ತಿಲ್ಲ, ನಾವಿನ್ನು ಐಸ್ ಅದು ಎಲ್ಲಿಂದ ತೊಗೊಂಡ್ಬಂದಿರ್ತಾರೋ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಆ್ಯಂಡ್ ಇದೆಲ್ಲ ಯೋಚನೆ ನಾವು ಆರ್ಡರ್ ಮಾಡೋಕ್ಕಿಂತ ಮುಂಚೆ ಮಾಡಬೇಕಿತ್ತು. ಈಗ ಇಷ್ಟಪಟ್ಟು ಆರ್ಡರ್ ಮಾಡಿಬಿಟ್ಟಿರೋದ್ರಿಂದ ಮನ್ಸಾರೆ ಇಷ್ಟಪಟ್ಟು ತಿಂದರೆ ಏನೂ ಆಗಲ್ಲ ಅನ್ನೋ ನಂಬಿಕೆಯಿಂದ ತಿನ್ನೋಣ ಅಂತ ಡಿಸೈಡ್ ಮಾಡಿದ್ವಿ. ಆಮೇಲೆ ಬಂದಿದ್ದೆ ಇನ್ನೂ ಎಕ್ಸೈಟಿಂಗ್ ಪಾರ್ಟು. ನಾವು ಐಸ್ಗೆ ಯೋಚನೆ ಮಾಡ್ತಾ ಇದ್ವಿ. ನೆಕ್ಸ್ಟ್ ಬಂದಿದ್ದು ಕಲರಿಂಗ್ ಪಾರ್ಟು. ಬಣ್ಣ ಬಣ್ಣದ ಲೋಕ ಬಣ್ಣಿಸಲು ಸಾಲದು ಈ ಸಾಲು. ನಮ್ಮ ಮನೆ ಪೇಂಟ್ ಮಾಡಿಸ್ಬೇಕಾದ್ರೂ ಅಷ್ಟು ಆಪ್ಷನ್ ಇರಲಿಲ್ಲ ನಮಗೆ, ಅಲ್ಲಿ ಅಷ್ಟು ಆಪ್ಷನ್ ಇತ್ತು. ಆ ಬಿಳಿ ಐಸ್ಗೆ ನಾವು ಯಾವ ಕಲರ್ ಚೂಸ್ ಮಾಡ್ತೀವಿ ಅದನ್ನು ಒಯ್ದು ಕೊಡ್ತಾರೆ. ನಾವು ರಿಸ್ಕ್ ತಗೊಳ್ಳೋದು ಬೇಡ ಅಂದ್ಬಿಟ್ಟು ಕಾಲಾ ಕಟ್ಟ ಫ್ಲೇವರ್ ಆರ್ಡರ್ ಮಾಡಿದ್ವಿ. ಬರ್ಬೇಕಾದ್ರೆ ಇವತ್ತು ಒಂದು ಡೇರ್ ಎಕ್ಸೆಪ್ಟ್ ಮಾಡ್ಕೊಂಡು ಬಂದಿದ್ವಿ. ಏನಂದರೆ ಐಸ್ ಗೋಲಾ ತಿನ್ಬೇಕಾದ್ರೆ ಸಡನ್ನಾಗಿ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡ್ಬೋಣ, ನೋಡೋಣ ಎಲ್ಲ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಸೊ ಆ ಟೈಮ್ ಬಂದಿತ್ತು. ಈ ನನ್ನ ಮಕ್ಕಳು ಒಂದೊಂದಲ್ಲ ಊಟ ಅಂತ ಬಂದ ಮೇಲೆ ಯಾವುದನ್ನು ಬಿಡಬಾರ್ದು. ನಾವು ಲೋಕಲ್ ಸ್ಟ್ರೀಟ್ ಫುಡ್ ಟ್ರೈ ಮಾಡಿದ್ಮೇಲೆ ಮುಂಬೈಲಿ ಒಳ್ಳೊಳ್ಳೆ ಊಟ ಸಿಗೋವಂಥ ಜಾಗಗಳಿಗೂ ಹೋಗಿದ್ವಿ. 145 ಮೇಲೆ ಲೈಟ್ ಹೌಸ್ ಕೆಫೆ ಅನ್ನೋ ರೆಸ್ಟೋರೆಂಟ್ಸಲ್ಲಿ ಒಳ್ಳೊಳ್ಳೆ ಫೇಮಸ್ ಫುಡ್ಗಳನ್ನು ಟ್ರೈ ಮಾಡಿದ್ವಿ. ಫಸ್ಟು ಮ್ಯಾಂಗೋ ಡಿಲೈಟ್, ಒಂದು 20 ಕಚ್ಚಾ ಮ್ಯಾಂಗೋ ಬೈಟ್ನ ತಗೊಂಡು ಮಿಕ್ಸಿಗೆ ಹಾಕಿ ಜ್ಯೂಸ್ ಮಾಡಿ ಕುಡಿಯೋಕ್ಕೆ ಅಂತ ಕೊಟ್ಟಿದ್ರು. ಹುಳಿಯಾಗಿ ಚೆನ್ನಾಗಿತ್ತು. ನೆಕ್ಸ್ಟ್ ಬಂದಿದ್ದ ಡಿಶ್ಶೇ ಹೊಗೆ ಪನ್ನೀರ್ ಅಂತ. ಈಗ ಪನ್ನೀರ್ ಟಿಕ್ಕನ್ ಇಟ್ಕೊಂಡು ಏನಾದ್ರು ಒಂದು ಡಿಫ್ರೆಂಟಾಗಿ ಮಾಡಬೇಕು ಅಂತ ಚೆಫ್ ಯೋಚನೆ ಮಾಡಿದ್ದಾರೆ. ಆವಾಗ ಒಂದು ಗೊತ್ತಾಗಿರೋದೇ ಇದು ಹೊಗೆ ಪನ್ನೀರ್. ಮಾಮೂಲಿ ಪನ್ನೀರ್ ಟಿಕ್ಕನ್ನ ಮೇಲೆ ಇಟ್ಬಿಟ್ಟು ಕೆಳಗಿಂದ ಹೊಗೆ ಹಾಕ್ಬಿಡೋದು. ಪನ್ನೀರ್ ಟಿಕ್ಕಾಗೆ 250 ರೂಪಾಯಿ ಚಾರ್ಜ್ ಮಾಡಿದರು. ಇನ್ನು ಸಪ್ರೇಟಾಗಿ ಹೊಗೆ ಚಾರ್ಜಸ್ ಅಂತ 150 ರೂಪಾಯಿ ಚಾರ್ಜ್ ಮಾಡಿದರು. ಆ ಹೊಗೆ ಏನಕ್ಕೆ ಬರ್ತಿದೆ ಅಂತ ನಮಗೂ ಗೊತ್ತಿಲ್ಲ, ಇದನ್ನು ಮಾಡಿದವ್ರಿಗೂ ಗೊತ್ತಿಲ್ಲ. ಕೇಳಿದ್ದಕ್ಕೆ ಅಮ್ಮಿಕೊಂಡು ಹತ್ತಿರ ಹೋಗಿ ಉಫ್ಫನ್ನಿ ಹೊಗೆ ಬರುತ್ತೆ ಖುಷಿ ಪಡಿ ಅಷ್ಟೇ. ಆಮೇಲೆ ಗಾರ್ಲಿಕ್ ಬ್ರೆಡ್ ಅಂತ ಬಂತು, ಸಖತ್ತಾಗಿತ್ತು. ಅದಾದಮೇಲೆ ನ್ಯಾಚೋಸ್ ಬಂತು, ಅದು ಚೆನ್ನಾಗಿತ್ತು. ಇದಾದಮೇಲೆ ನಮ್ಮ ಆಲೂಗೆಡ್ಡೆ ಸಂಬಂಧಿಕರು ಅದ್ರ ಬಗ್ಗೆ ಹುರ್ಕೊಂಡ್ಬಿಟ್ಟು ಅದಕ್ಕೇನಾದ್ರು ಕಾಂಪಿಟೇಷನ್ ತರಬೇಕು ಅಂದ್ಬಿಟ್ಟು ಗೆಣಸಲ್ಲಿ ಫ್ರೆಂಚ್ ಫ್ರೈಸ್ ಮಾಡಿ ಆಲೂಗೆಡ್ಡೆ ಮಾರ್ಕೆಟ್ನ ಬೀಳ್ಸಕ್ಕೆ ಟ್ರೈ ಮಾಡಿದರು. ಆದರೆ ಈ ಟೆಕ್ನಿಕ್ಕು ವರ್ಕೌಟ್ ಆಗಲಿಲ್ಲ. ಓವರ್ ಆಲ್ ಮುಂಬೈಯಲ್ಲಿ ಊಟದ ವಿಚಾರಕ್ಕೆ ಬಂದರೆ ಲೋಕಲ್ ಸ್ಟ್ರೀಟ್ ಫುಡ್ಡಿಂದ ಹಿಡಿದು ರೆಸ್ಟೋರೆಂಟಲ್ಲಿ ಸಿಗೋ ಫುಡ್ ತನಕನೂ ಎಲ್ಲ ಐಟಮು ಸೂಪರ್ ಆಗಿತ್ತು. ಎಕ್ಸ್ಟ್ರಾಡಿನರಿ ಟೇಸ್ಟ್. ಊಟ ಅಂತೂ ಫುಲ್ಲಿ ಸ್ಯಾಟಿಸ್ಫೈಡ್. ಇನ್ನು ಎರಡನೇದು ಮುಂಬೈ ಸುತ್ತಾಡೋಕ್ಕೆ ಅಂತ ಹೋದಾಗ ಮುಂಬೈ ಸಿಟಿ 2 ಎಕ್ಸ್ಟ್ರೀಮ್ಸು. ಕೆಲವೊಂದು ಏರಿಯಾಗಳು ಏನು ಗುರು ಹಿಂಗಿದೆ ಅಂತ ಅಂದ್ಕೊಂಡಿದ್ದು ನಾವು, ಇನ್ನು ಕೆಲವು ಏರಿಯಾಗಳಲ್ಲಿ ಇದ್ಯಾಕೆ ಗುರು ಹಿಂಗಿದೆ ಅಂತ ಅಂದ್ಕೊಂಡು ಬಂದಿದ್ದೀವಿ. ಫುಲ್ ಕಸ ಗಲೀಜು ಮೇಂಟೆನೆನ್ಸೇ ಇಲ್ದಿರೋ ಏರಿಯಾಗಳಿಂದ 1 ಕಿಲೋಮೀಟರ್ 2 ಕಿಲೋಮೀಟರ್ ದೂರ ಬಂದ್ರೇ ಸಖತ್ತಾಗಿರೋ ಮನೆಗಳು, ರೋಡ್ಗಳು, ಫುಲ್ ಮೇಂಟೈನ್ ಆಗಿರೋ ಏರಿಯಾಗಳು ಸಿಗ್ತವೆ. ಆದರೆ ಎಲ್ಲ ಏರಿಯಾಗಳಲ್ಲೂ ಸ್ವಲ್ಪನೂ ಜಾಗ ಇಲ್ದಿದಂಗೆ ಜನಗಳು ತುಂಬಿದ್ದಾರೆ. ಇವತ್ತು ಮಧ್ಯಾಹ್ನದ ಮೇಲೆ ಎದ್ದು ಸಿಕ್ಕಿ ತಿನ್ಕೊಂಡು ಸ್ವಲ್ಪ ಆಚೆ ಬರೋಣ ಅಂತ ಬಂದರೆ ಇಲ್ಲಿ ಜುಹು ಬೀಚಿಗೆ ಬಂದಿದ್ದೀವಿ. ಇಲ್ಲಿ ಜಾತ್ರೆ ನಿನ್ನೊಳಗೋ ನೀನು ಜಾತ್ರೆ ಒಳಗೋ ಅನ್ನೋ ಥರ ಎಲ್ಲಿ ನೋಡ್ರು ಜನ 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 ಜನ. ಇಲ್ಲಿ ಬೀಚಲ್ಲಿ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಪೀಸಾಗಿ ಕುತ್ಕೊಂಡು ಮಾತಾಡೋಣ ಅಂತ ಬಂದರೆ ಇಲ್ಲಿ ಜನಗಳ ಮಾತ್ರ ಜಾಸ್ತಿ ಕೇಳಿಸ್ತಾ ಇದೆ. ಪೀಸ್ ಇಲ್ಲ ಇಲ್ಲಿ, ಪೀಸ್ ಇಲ್ಲ. ನಾವು ಬೀಚ್ಗಳಿಗೆ ಹೋದಾಗ ಇದರ ಅನುಭವ ಆಯಿತು. ನಾನು ಈ ಥರ ಬೀಚ್ಗಳನ್ನ ಜೀವನದಲ್ಲೇ ನೋಡಿರಲಿಲ್ಲ. ನಮ್ಮ ದೃಷ್ಟಿ ನೋಟ ಎಲ್ಲಿ ತನಕ ಕಾಣುತ್ತೋ ಅಲ್ಲಿ ತನಕನೂ ಬರೀ ತಲೆಗಳೇ ಕಾಣಿಸ್ತಾ ಇತ್ತು. ಯಾರು ಇವರೆಲ್ಲ? ನಾನು ಸ್ಟಾರ್ಟಿಂಗಲ್ಲಿ ಮೋಸ್ಟ್ಲಿ ಟೂರಿಸ್ಟ್ ಜಾಸ್ತಿ ಇರಬೇಕು, ಅದಕ್ಕೆ ರಶ್ ಇದೆ ಅಂದ್ಕೊಂಡಿದ್ದೆ. ಆಮೇಲೆ ಅಲ್ಲಿ ಲೋಕಲೈಟ್ಸ್ ಹೇಳಿದ್ರು, ಇಲ್ಲ ಸರ್ ಇಲ್ಲಿ ಮುಕ್ಕಾಲು ಭಾಗ ಲೋಕಲ್ ಅವರೇ ಜಾಸ್ತಿ ಇರೋದು, ಇನ್ನು ವೀಕೆಂಡ್ಸ್ ಬಂದ್ಬಿಟ್ರಂತೂ ಇಲ್ಲಿ ಕಾಲ ಹಾಕೋಕ್ಕಾಗಲ್ಲ, ವೀಕೆಂಡ್ ಬರಲೇಬೇಡಿ ಇಲ್ಲಿಗೆ ಅಂತ. ಆಮೇಲೆ ನಾವು ಹೋಗಿದ್ದೆ ನಮ್ಗೆ ಯಾವ ರೀತಿ ಜಾಗ ಬೇಕಿತ್ತೋ ಅದೇ ಥರ ಜಾಗಕ್ಕೆ. ಅದೇನೇ ಮೆರೀನ್ ಡ್ರೈವ್. ಆರಾಮಾಗಿ ಒಂದು ಮ್ಯಾಂಗೋ ಮಿಲ್ಕ್ ಶೇಕ್ ತೊಗೊಂಡು ಮೆರೀನ್ ಡ್ರೈವಲ್ಲಿ ವಾಕಿಂಗ್ ಮಾಡಿಕೊಂಡು ರಾತ್ರಿ ಪೂರ್ತಿ ಮಾತಾಡ್ಕೊಂಡು ಬೀಚ್ ಪಕ್ಕ ಕೂತಿದ್ರೆ ಆ ಫೀಲೇ ಬೇರೆ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಮುಂಬೈ ಜನ ಒಂಥರ ಡಿಫ್ರೆಂಟ್ ಗುರು. ರಾತ್ರಿ 12:30 ಆಗಿದೆ, ನಮ್ಮ ಕಡೆ ಆಗಿದ್ರೆ ಅರ್ಧ ನಿದ್ದೆ ಆಗಿರೋದು. ಅಲ್ಲಿ ಮಕ್ಕಳನ್ನ ಕರ್ಕೊಂಡ್ಬಂದ್ಬಿಟ್ಟು ಕ್ರಿಕೆಟ್ ಆಡಿಸ್ತಾ ಕೂತಿದ್ದಾರೆ. ಇನ್ನು ಕೆಲವು ಮಕ್ಕಳು ಸೈಕಲ್ ಹೊಡಿತಾ ಇದ್ದಾರೆ, ಇನ್ನು ಕೆಲವರು ಫುಟ್ಬಾಲ್ ಆಡ್ತಾ ಇದ್ದಾರೆ. ಪೇರೆಂಟ್ಸ್ ಆರಾಮಾಗಿ ಚಿಲ್ ಮಾಡ್ತಾ ಕೂತಿದ್ದಾರೆ ರಾತ್ರಿ 12:30 1 ಗಂಟೆಯಲ್ಲಿ. ನಾವು ಎಲ್ಲ ನೋಡಿಕೊಂಡು ಫುಲ್ ಎಂಜಾಯ್ ಮಾಡಿ ನಾವು ಮುಂಬೈಗೆ ಆ್ಯಕ್ಚುಲಿ ಬಂದಿರೋ ರೀಸನ್ನೇ ಚಳಿ ಆಟ ರಸಮಂಜರಿ ಕಾರ್ಯಕ್ರಮ, ಅಂದರೆ ಕೋಲ್ಡ್ ಪ್ಲೇ ಇವೆಂಟ್ ನೋಡೋಕ್ಕೆ. ಸೊ ಸಾವಿರಾರು ಜನ ಎಕ್ಸೈಟ್ ಆಗಿ ಕಾಯ್ಕೊಂಡಿದ್ದಂಥ ಕೋಲ್ಡ್ ಪ್ಲೇ ಕಾನ್ಸರ್ಟ್ ಹೆಂಗಿತ್ತು, ಏನೇನಾಯಿತು, ಏನೇನು ಆಗಬಾರ್ದಿತ್ತು, ಎಷ್ಟು ಪಟಾಕಿ ಹೊಡೆದ್ರು, ಇವೆಲ್ಲನೂ ಡೀಟೈಲ್ ಆಗಿ ಹೇಳ್ತೀನಿ ನಮ್ಮ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಈ ವ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದಿಷ್ಟು ಮಾಡಿಬಿಟ್ಟು ಏನು ಬೇಕಾದ್ರೂ ಮಾಡಿ, ನಿಮ್ಮ ಜೀವನ ನಿಮ್ಮ ಇಷ್ಟ. ಹೋಗಿ ಬನ್ನಿ, ಒಳ್ಳೇದಾಯ್ತದೆ.